ಅಲೆಮಾರಿ ಬದುಕು ಬರಡಾಯಿತು, ನ್ಯಾಯ ನೀತಿ ಎಲ್ಲ ಕುರುಡಾಯಿತು, ಹೊಟ್ಟೆ ಪಾಡು ಮಸಣ ಸೇರಿತು, ಹಸಿವು ಬೆನ್ನ ಹತ್ತಿತು, ಸಂವಿಧಾನ ಹಂಚಿ ಹೋಯಿತು, ನಮಗೆ ಸಿಗದಾಯಿತು. ಈ ಒಂದು ಅಲೆಮಾರಿ ಹೋರಾಟವು 25ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಇನ್ನೂ ಆದರೂ ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ಅಲೆಮಾರಿ ಎಂಬ ಬೀಜವನ್ನು ನೀವೇ ಹಾಕಿ ಸಸಿಯಾಗಿ ಹುಟ್ಟಿಸಿದ್ದೀರಿ. ಅದನ್ನು ಈಗ ಬೆಳೆಯ ಸಂದರ್ಭದಲ್ಲಿ ಹೋಗಿ ಬಲಿಷ್ಠ ಸಮುದಾಯಕ್ಕೆ ಹಾಕಿ ನಮ್ಮನ್ನ ಬಲಿಪಶುಗಳನ್ನು ಮಾಡಬೇಡಿ. ದಯಮಾಡಿ ಈ ಒಂದು ಹೋರಾಟಕ್ಕೆ ನಮಗೊಂದು ಮಾನ್ಯತೆ ಇವತ್ತು ನಡೆಯುವ ಸಚಿವ ಸಂಪುಟದಲ್ಲಿ ನಮ್ಮ ಪ್ರತ್ಯೇಕವಾಗಿ ನಮ್ಮದೇ ಆದ ಅಜೆಂಡಾವನ್ನು ಮಾಡಿ ಸದಾಶಿವ ಆಯೋಗ ನೀಡಿರುವ 1%ನಂತೆ ವರ್ಗ ಏರಲ್ಲಿ ಸೇರಿಸಲು ಅನುಕೂಲ ಮಾಡಿಕೊಡಿ. ನಾವು ಯಾವತ್ತಿಗೂ ನಿಮ್ಮಂದಿರುತ್ತೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಜೈ ಅಲೆಮಾರಿ. 2025ರಲ್ಲಿ ನಮ್ಮ ಕೊರಚ, ಬೋವಿ, ಲಮಾಣಿ ಅಲ್ಲಿ ನಮ್ಮನ್ನು ಅಲೆಮಾರಿಗಳನ್ನು ಹಾಕಿದ್ರಲ್ಲ, ದೊಡ್ಡ ಸಮುದ್ರದಾಗ ತೂಕಿ ಬಿಟ್ಟಿದ್ರಲ್ಲ ಸರ್ಕಾರ. ತಾವು ಆಲೋಚನೆ ಮಾಡಬೇಕಾಗಿತ್ತು. ನಾಗಮೋಹನ್ ದಾಸರವರ ವರದಿ ಪ್ರಕಾರ 37 ಪುಟಗಳನ್ನು ಬರೆದರೂ ಕೂಡ ನೀವು ಅದರಲ್ಲಿ ಸೇರ್ಪಡೆ ಮಾಡಿ ನಮ್ಗೆ ಧ್ವನಿ ಇಲ್ಲಾರ್ದಂತ ಸಮುದಾಯನ ನೀವು ಸಮುದ್ರ ದಂಡೆಯಲ್ಲಿ ಹಾಕಿ ನಮ್ಮನ್ನೆಲ್ಲ ಅನ್ಯಾಯ ಹೀನಾಯ ಮಾಡಿದ್ರಲ್ಲ. ಇವತ್ತಿನ ಮಾನ್ಯ ಖರ್ಗೆ ಸಾಬ್ರ ಮನೆಗೆ ಹೋಗಿ ಅವ್ರಿಗೆ ಕೂಡ ಮೆಮೊರಿ ಕೂಡ ಕೊಟ್ಟಿದ್ದೀವಿ. ಈಗ ಅಧಿವೇಶನ ಅದ. ಈಗ ಅಧಿವೇಶನದಾಗ ನೀವು ಏನು ಮೀಸಲಾತಿ ಕೊಟ್ಟಿದ್ದೀರಿ ಎಲ್ಲ ಕಡೆ ನಮ್ಗೆ ಅಲೆಮಾರಿಗೆ 1% ಮೀಸಲಾತಿ ನಮ್ಗೆ ಪ್ರತ್ಯೇಕ ಕೊಡಬೇಕು. ನಾವು ಬದುಕಲಿಕ್ಕೆ ದಾರಿ ಆಗತ್ತಂತ ಹೇಳಿ ನಾನು ಯಾದಗಿರಿ ಜಿಲ್ಲೆಯಿಂದ ರಾಜು ಅಧ್ಯಕ್ಷ ಮಾತಾಡೋದು. ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದೆ ಸರ್. ಇದು ಅಲೆಮಾರಿ ಜನ ಬುಡಕಟ್ಟು ಜನ ಸಮಾಜಕ್ಕೆ ಭಾಳ ಅನ್ಯಾಯ ಆಗೈತಿ. ಹೆಂಗಂದ್ರೆ ಇದು ಹಿಂದುಳಿದ ಸಮಾಜ, ಕಟ್ಟ ಕಡೆ ಹಿಂದುಳಿದ ಸಮಾಜ. ಈ ಸಮಾಜ ಒಳಗೆ ಯಾರೋ ದೊಡ್ಡ ಮಂತ್ರಿಗಳೆಲ್ಲ, MLAಗಳೆಲ್ಲ, MP ಗಳಲ್ಲ, ಇದ್ರ ಬಗ್ಗೆ ಯಾರೋ ಮಾತಾಡೋ ವ್ಯಕ್ತಿಗಳೆಲ್ಲ. ಆದರೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಅಲೆಮಾರಿ ಜನ ಅಖಿಲ ಕರ್ನಾಟಕದಾಗ 31 ಜಿಲ್ಲೆ ಒಳಗಂದ್ರೆ ಹೆಚ್ಚು ನಮ್ಮ ಜನ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗಿದ್ದ ಜನ, ಕಾಂಗ್ರೆಸ್ಗೆ ಓಟ್ ಹಾಕಿದವರು. ಆದ್ರೂ ನಮ್ಮ ಜನಕ್ಕೆ ಅವರು ಮೋಸ ಮಾಡಿಬಿಟ್ರು. ಇದು ಮಾಡಬಾರ್ದು, ಮಾಡದಂತದಲ್ಲ. ಹೆಂಗ್ ಮಾಡಬಾರ್ದಂದ್ರೆ ನಮ್ಮಂತ ಬಡ ಜನಗಳಿಗೆ, ಈ ಜಾತಿಯ ಜನಗಳಿಗೆ ನಾವು ಬೆಂಗಳೂರಿಗೆ ಬರೋಂಥ ಬಚ್ಚರ್ ಹಾಕೋ ಕಿಮ್ಮತ್ತ ನಮಗಿಲ್ಲ. ನಾವು ಊರಾಗ ಭಿಕ್ಷೆ ಬೇಡ್ತಿರ್ಬೇಕು ಮತ್ತು ಜೀವನ ಮಾಡಬೇಕು. ಈಗ ನಮ್ಮ ಹಂಗ ಸಾಲಿ ಹುಡುಗರು ಕಲಿಸಿ ವಿದ್ಯೆಗೆ ಒಂದು ಬೆಟ್ಟಿಗೆ ಹಚ್ಚಿವಿ. ಆದ್ರೆ ಅವ್ರಿಗೆ ಈಗೆಲ್ಲ ನೀವು ಬಾಯಿಗೆ ಒಣ್ಣು ಹಾಕ್ಬಿಟ್ರೆ ಮತ್ತೆ ಪುನಃ ನಾವು ಸುಡಗಾಡದಾಗ ಮಂದಿ ಅಲೆಮಾರಿ ಜನ. ಈಗ 59 ಜಾತಿ ಈ ಮನೆ ಒಳಗೆ ಯಾವ ಮಂದಿ ದೊಡ್ಡ ಮಂದಿ ಅಲ್ಲ, ಇದೆಲ್ಲ ಬಡತನ ಸ್ಥಿತಿ ಒಳಗಿದ್ದ ಮಂದಿ, ಗಂಭೀರ ಮಂದಿ. ಇವರು ಪ್ರತಿಯೊಂದು ಹಳ್ಳಿಗಳು ಬಂದು ನೋಡ್ರಿ ಅವ್ರ ಪರಿಸ್ಥಿತಿ ಏನೈತೋ, ಅವ್ರಿಗೆ ಏನು ಗೋಳೈತೋ, ಅವ್ರ ಮನೆ ಇಲ್ಲ, ಮಠ ಇಲ್ಲ. ಇನ್ನ ಕೆಲ ಮಂದಿ ಬೀದಿ ಪಾಲಾಗಿ ಬೀದಿನಲ್ಲಿ ಒಡ್ಡಾಡ್ತಾರ ಅಂತ ಬಡ ಮಂದಿ ಹೋರಾಟದ ಕಾಂಗ್ರೆಸ್ ಪಕ್ಷದು. ಮಹಾತ್ಮ ಗಾಂಧಿ ಹಿಡ್ಕೊಂಡು ನಾವು ಜವಾಹರ್ಲಾಲ್ ನೆಹರು ಹಿಡ್ಕೊಂಡು, ಇಂದಿರಾ ಗಾಂಧಿ ಹಿಡ್ಕೊಂಡು, ಅಲ್ಲಿದ್ದ ನಮ್ಮ ದೇವರಾಜ ಅರಸು ಹಿಡ್ಕೊಂಡು, ಅದರಿಂದ ನೀವು ದೊಡ್ಡ ನಮ್ಮ ಜನಕ್ಕೆ ಸಹಾಯ ಮಾಡಿದ ವ್ಯಕ್ತಿಗಳು. ನಾವು ನಿಮ್ಮ ಪಾರ್ಟಿ ಮಂದಿ, ಈಗಿನ ಮಂದಿ ಅಲ್ಲ. ಇದು ಬಡ ಕಾಂಗ್ರೆಸ್ ಪಕ್ಷ ಅಂದ್ರೆ ಇದು ಬಡ ಮಂದಿ ಪಕ್ಷ. ಇಂಥ ನೀವು ಸರ್ಕಾರದಲ್ಲಿ ನೀವು ಮಾಡ್ಲಿಕ್ಕೆ ಅಂದ್ರೆ ನಮ್ಮಂತ ಒಟ್ಟಿ ಮ್ಯಾಗ ಹೊಡಿಬೇಡ್ರಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಶರಣಾರ್ಥಿಗಳು. ನಾವು 59 ಅಲೆಮಾರಿ ಜನಾಂಗದವರು. ಬಹಳ ಅನ್ಯಾಯ ಆಗೈತಿ, ಅನ್ಯಾಯ ಮಾಡಬೇಡ್ರಿ, ದಯಮಾಡಿ ಕೈ ಮುಗಿತೀವಿ. ನಮಗೇನೈತಿ ಒಳ ಮೀಸಲಾತಿ ಇದ್ದದ್ದು ಗೌರ್ಮೆಂಟ್ ಏನೈತಿ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟದ್ದು ನಮ್ಗೆ ದಯಮಾಡಿ ಕೊಟ್ರಿ ಅಂದ್ರೆ ನಿಮ್ಮನ್ನ ನೆನೆಸ್ತು ನೋಡಿ ದೇವರ ಭಗವಂತ. ಬಹಳ ಅನ್ಯಾಯ ಮಾಡಬೇಡ್ರಿ. ಸರ್ಕಾರ ಯಾವತ್ತಿಗೂ ಬಡವರ ಪರ ಇದೆ ಅಂತೇಳಿ ಪ್ರಚಾರದಲ್ಲೂ ಇದೆ. ಬಡವರ ಪರವಾಗಿ ಸರ್ಕಾರ ಇದೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಟೆಂಟ್ಗಳಿರಬಾರ್ದು, ಯಾವ ಗುಡಾರ ಜೋಪಡಿಗಳಿರಬಾರ್ದು. ಮತ್ತು ಬಡವರ ಪರವಾಗಿ ನಾವು ಸರ್ಕಾರ ಇದ್ದೇವೆ, ನಿಮ್ಗೆ ಎಲ್ಲ ಥರದ ಸಹಾಯ ಸವಲತ್ತುಗಳು ಕೊಡ್ತೀವಿ ಅಂತ ಹೇಳ್ತಂತ ಬಂದಂಥ ಸರ್ಕಾರ ಇವತ್ತು ನಮ್ಗೆ ಅನ್ಯಾಯವಾಗಿದ್ದು ಏನು ಅಂದರೆ, ನಮ್ಮದು 1% ಮೀಸಲಾತಿ ನಮ್ಮ ಸಮುದಾಯಕ್ಕೆ ಇರಬೇಕಾಗಿದ್ದು ಅದನ್ನ 1% ಕಸ್ಕೊಂಡು ದೊಡ್ಡ ಸಮಾಜದಲ್ಲಿ ನಮ್ಮ ನಮ್ಗೆ ಅನ್ಯಾಯ ಆಗಿದೆ. ನಾವೇನ್ ಕೇಳ್ತಾ ಇಲ್ಲ, ನಿಮ್ಗೇನು ಆಸ್ತಿಗಳು ಕೇಳ್ತಾ ಇಲ್ಲ, ನಿಮ್ ದುಡ್ಡು ಕೇಳ್ತಾ ಇಲ್ಲ. ನೀವು ಸಾಕಷ್ಟು ಇದು ಮಾಡಿದ್ರಿ. ನಮಗೆ 1% ಬರಬೇಕಾಗಿದ್ದನ್ನ ನಮ್ಮ ಸಮುದಾಯಕ್ಕೆ, ಅಲೆಮಾರಿ ಸಮುದಾಯಕ್ಕೆ ಒಂದು ಮೀಸಲಾತಿಯನ್ನು ಕಲಿಸಿಕೊಟ್ರೆ ಇದು ಒಂದು ಒಳ್ಳೆಯ ವಿಷಯ ಆಗ್ತದೆ. ಇಲ್ಲಾಂದ್ರೆ ನಮಗೆಲ್ಲ ಬೀದಿ ಪಾಲ ಮಾಡಿದ್ರಿ. ಈಗ ನಮ್ಗೆ ಬೀದಿನೇ ಕಾರಣ ಆಗ್ತದೆ. ಈಗಾಗಲೇ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತಾವು ಏನಾದ್ರೂ ಒಂದು ನಿರ್ಣಯ ತಗೊಳ್ಬೇಕಾಗಿತ್ತು, ಇವತ್ತಿನ ದಿವಸ ತಗೊಳ್ಳದೆ ಹೋದ್ರೆ ನೀವು ಕೋರ್ಟ್ ಕಚೇರಿ ಅಂತ ಹೇಳ್ತೀರಿ. ಆದ್ರೆ ಕೋರ್ಟ್ ಕಚೇರಿ ಹೋಗುವಂತ ಶಕ್ತಿ ನಮಗಿಲ್ಲ. ನಾವು ಮತ್ತೆ ಬೀದಿ ಪಾಲಾಗ್ತಾ ಇದೀವಿ. ನೀವೆಲ್ಲ ನಾಯಿಗಳಿಗೆ ಬಿರಿಯಾನಿ ಕೊಡಿಸ್ತೀರಂತೆ, ಆಮೇಲೆ ಬಹಳಷ್ಟು ಭಾಗ್ಯಗಳು ಕೊಡ್ತಾ ಇದ್ದೀರಾ. ಬಸ್ಗಳು ಫ್ರೀ ಮಾಡಿದ್ರಿ, ಆಮೇಲೆ ಅನ್ನ ಕೊಡ್ತೀರಿ, ಏನ್ ಕೊಡ್ತೀರಿ. 40 ಸಮಾಜಗಳು, ನಮ್ಮ ಅಲೆಮಾರಿ ಸಮಾಜಗಳಿಗೆ ನಾಯಿಕ್ಕಿಂತ ಕಡಿಮೆ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ.
ಆ ನಾಯಿಗಿರುವಂತ ಬೆಲೆ ನಮ್ಮ ಸಮಾಜಕ್ಕಿಲ್ಲ. ಇನ್ನು ಮುಂದಾದ್ರೂ ಏನಾದ್ರೂ ನಮ್ಮ ಅಲಮಾರಿ ಸಮುದಾಯಕ್ಕೆ ನಾವು ಇಷ್ಟು ದಿವಸ ಇಲ್ಲಿ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ನೊಳಗ, ತಮ್ಮ ಮಂತ್ರಿಗಳು ಯಾರು ಇಲ್ಲಿ ತನಕ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿಲ್ಲ. ದಯವಿಟ್ಟು ಹೇಳ್ತಾ ಇದ್ವಿ, ಏನಾದ್ರೂ ನಿಮ್ಗೆ ಏನಾದ್ರೂ ಒಳ್ಳೆ ಮನಸ್ಸು ಏನಾದ್ರು ಇತ್ತು ಅಂದ್ರೆ ನಮ್ಗೆ ಏನಾದ್ರೂ ಒಂದು ಪರಿಹಾರ ಕೊಡಿಸ್ಬೇಕಂತೇಳಿ ನಾನೆಲ್ಲರ ಪರವಾಗಿ ವಿನಂತಿ ಮಾಡ್ತೀನಿ.